ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾರು ಮಾಡಿಸಿದ್ರು ಅಂತ. ಅವರೇ ಅವಾಗೆಲ್ಲ ಕಿತ್ತಾಡ್ಕೊಂಡಿದ್ರು, ನಾನು ಹಂಗೆ ಮಾಡಿಸ್ಬಿಟ್ಟಾಗ ಹಿಂಗೆ ಮಾಡಿಸ್ಬಿಟ್ಟಾಗ ಅದು ಇದು ಆಳು. ಈಗ ಪಕ್ಕದಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಅದು ಇದ್ದಿದ್ದಲ್ಲ. ನಿಜ ಏನಾದರೂ ಇದ್ರೆ ಮಾಡಿ, ನಾನು ಖಂಡಿತ ಬೇಜಾರು ನಿಜ ಮಾಡಿ. ಒಂದಿಷ್ಟು ಉರುಳು ತಿರುಳು ಇರಲಿ, ಸುಮ್ಮನೆ ಏನು ಮಾಡೋದು ಬೇಡ. ಆಮೇಲೆ ಇನ್ನೊಂದು ನಮ್ಮ ಇವ್ರಿಗೆ ವಿಚಾರಕ್ಕೆ ಹೇಳ್ತೀನಿ, ನಮ್ಮ ಎಕ್ಸ್ ಡೈರೆಕ್ಟರ್ ವಿಚಾರಕ್ಕೆ ಹೇಳ್ತೀನಿ. ಮಹಿಳಾ ಉದ್ಯೋಗಿಗಳು ಇವ್ರ ಪ್ರಭಾವ ಬೀರಿಸಿ ಒಂದಷ್ಟು ಒಂದು ಹೆಸರು ಹೇಳ್ಬಾರ್ದು. ಯಾಕೆಂದರೆ ಆ ಎಮ್ಮಗೂ ಅವಳಿಗೂ ಫ್ಯಾಮಿಲಿ ಅವಳು ನಾನು ಒಬ್ಬ ಹೆಣ್ಮಕ್ಳಾಗಿ ಒಂದು ಹೆಣ್ಮಕ್ಳಿಗೆ ತೇಜೋದೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಂದು ಒಂದು ಕುಟುಂಬ ಇದ್ದು ಅವ್ರಿಗೂ ಡೈರೆಕ್ಟ್ರಿಗೂ ಒಂದು ಕುಟುಂಬ ಇತ್ತಲ್ಲ ಇದೆಯಲ್ಲ, ಅವ್ರಿಗೂ ಅಲ್ಲೂ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಇರಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ಏನಕ್ಕೆ ಆ ಥರದ್ದೆಲ್ಲ ನಮ್ಮಲ್ಲಿ ಯಾರೋ ಇವ್ರ ಪ್ರಭಾವ ಬೆಳೆಸಿ ತುಂಬ ವರ್ಷಗಳಿಂದ ಒಬ್ಬರನ್ನ ಅಲ್ಲಿ ಇಟ್ಟಿದ್ದು ಹೆಣ್ಮಗಳನ್ನ. ಇದನ್ನೆಲ್ಲ ನಾನು ತುಂಬ ಮಾತಾಡೋಕ್ಕಾಗಲ್ಲ, ಇದನ್ನ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋಕ್ಕಾಗಲ್ಲ ಜಾಸ್ತಿ. ಇದೆಲ್ಲ ಮಾಡಿದ ಕರ್ಮಕಾಂಡ ಇವರು ಬೇರೆಯವ್ರನ್ನ ಯಾಕಪ್ಪ ಪಿನ್ ಬಂದು ಅದೆಲ್ಲ ಚೆನ್ನಾಗಿರ್ತಾ ತಪ್ಪಲ್ವಾ? ನಾನೇ ಸರಿ ಇಲ್ಲ, ನಾನು ಯಾಕೆ ಇನ್ನೊಬ್ಬನಾಗಲಿ ಅಲ್ವಾ? ಅವರು ದುಡ್ಡು ಕಲೆಕ್ಟ್ ಮಾಡ್ತಿರೋದು ನಿಜನೇ ಆಗಲಿ. ನಾನು ಇಷ್ಟೊತ್ತವರೆಗೂ ಮೀಟಿಂಗಲ್ಲಿ, ಇವತ್ತು ಸೆಕ್ರೆಟರೀಸ್ ಮೀಟಿಂಗಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ನಮಗೆ ಈ 2 ಅಥವಾ 3 ತಾರೀಕು ಮೀಟಿಂಗ್ ಇದೆ ಸೆಕ್ರೆಟರಿ. ಪ್ರತಿ ಮೀಟಿಂಗು ನಾನು ಅಟೆಂಡ್ ಮಾಡ್ತೀನಿ, ಇವತ್ತು ಅಟೆಂಡ್ ಮಾಡ್ಕೊತೀನಿ. ಈಗಲೂ ಸೆಕ್ರೆಟರೀಸ್ ಎಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಶಂಕರ್ನಾಗ್ನ ಬಿಟ್ಟು ದುಡ್ಡು ವಸೂಲು ಮಾಡಿದ್ದಾರೆ ಅಂತ ಒಂದು ಮಾತಾಡಿದ್ದಾರಲ್ಲ, ಅದನ್ನು ನಾನು ಎಷ್ಟು ವಸೂಲು ಮಾಡಿದ್ದೀನಿ, ಅದೆಷ್ಟು ಇಸ್ತೀನಿ ಪಾಪ ಇವರು ಕೊಡೋಲ್ಲ ಅಲ್ವಾ? ಒಂದ್ಸಲ ವಿಚಾರಿಸಿ. ನಮ್ಮ ಸೆಕ್ರೆಟರಿ ಎಲ್ಲರೂ ಇದ್ದಾರೆ, ಅವರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹೋಗಿ ಯಾರೇ ಎಷ್ಟು ಕೊಟ್ಟಿದ್ದಾರೆ, ನಾನು ನಿಮ್ಗೆ ಆಗಲೇ ಹೇಳಿದೆ, ಗೋಪಾಲ್ಪುರ ಸೊಸೈಟಿ ಅಂತ ಕೇಳಿದೆ, ಏನಪ್ಪ ಏನಾದ್ರು ನೀನೇನೋ ತಪ್ಪು ಮಾಹಿತಿ ಕೊಟ್ಬಿಟ್ಟ, ಅಕಸ್ಮಾತ್ ನಿಜ ಆಗಲೇ ನೀನು ಕೊಟ್ಟಿದ್ರೆ ಹೇಳು, ನೀನು ಎಷ್ಟು ಕೊಟ್ಟಿದ್ರೆ ಡಬಲ್ ವಾಪಸ್ ಕೊಡಿಸ್ತೀನಿ, ಈಗ ಚೆನ್ನಾಗಿ ಕೊಡಿಸ್ತೀನಿ ಹೇಳು ಅಂತ ಹೇಳಿ. ಮೇಡಮ್ ದಯವಿಟ್ಟು ನಾವು ಇದನ್ನೆಲ್ಲ ಇನ್ವಾಲ್ವ್ ಮಾಡಬೇಡಿ ಮೇಡಮ್, ನಮ್ಮನ್ನು ನಾವು ಇದರಲ್ಲಿ ಈ ಥರದ ತಪ್ಪು ಮಾಹಿತಿ ಕೊಡೋರೂ ಅಲ್ಲ, ನನಗೆ ಇದರ ಅವಶ್ಯಕತೆ ಇಲ್ಲ. ಕೆಲಸ ಮಾಡ್ತಿದ್ದೀನಿ, ನಾನು ಸಂಪೂರ್ಣವಾಗಿ ನಾನು ಸಮರ್ಪಣೆ ಮಾಡಿ ಕೆಲಸ ಮಾಡ್ತಿದ್ದೀನಿ. ನಾನು ಯಾವ ಜಾಗದಲ್ಲಿ ಇದ್ದೀನೋ ಆ ಜಾಗದಲ್ಲಿ ನ್ಯಾಯ ಕೊಡೋಕ್ಕೆ ನಾನು 100ಕ್ಕೆ 200% ನನ್ನ ಶ್ರಮ ಹಾಕಿ ಕೆಲಸ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಬೆಳಗ್ಗೆ 5 ಗಂಟೆಗೆ ಬಂದು ನಾನು ಡೈರಿಗಳನ್ನ ವಿಸಿಟ್ ಮಾಡ್ತೀನಿ. ಈಗಲೂ ಡೈರಿಗಳನ್ನ ಜನ ಇರೋ ಟೈಮಲ್ಲೇ ಓಪನ್ ಮಾಡಬೇಕು. ಸಾಯಂಕಾಲ 6:30 7 ಗಂಟೆ 2-3 ಡೈರಿಗಳು ವಿಸಿಟ್ ಮಾಡಿ ಓಪನ್ ಮಾಡಿ ಉಪಕೇಂದ್ರದಲ್ಲಿ ಓಪನ್ ಮಾಡಿ ಮನೆಗೆ ಹೋಗೋಷ್ಟು ಕದೋರೆ. ನಾನು ಯಾವ ಥರ ವರ್ಕ್ ಮಾಡ್ತೀನಿ ಅಂತ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಮಾಡ್ತೀನಿ ಅಲ್ವಾ? ನಾನು ಅಲ್ಲಿ ಏನಿತ್ತು ನನ್ನನ್ನು ನಾನು ಡೆಡಿಕೇಟ್ ಮಾಡಿ ಕೆಲಸ ಮಾಡೋವಂಥದ್ದು ಮಾತ್ರ ಮಾಡ್ತೀನಿ. ಇನ್ನೂ ಆಗುತ್ತೋ ಬಿಡುತ್ತೋ ಹೋಗುತ್ತೋ ಬಿಟ್ಕೊಂಡು ನನಗೇನ್ರಿ ಆಗುತ್ತಾಯ್ತು. ನಮ್ಮ ಯಜಮಾನ್ MLA 5 ಸಲ ಅವ್ರಿಗೆ ಒಬ್ಬ ಅಧಿಕಾರಿ 25 ವರ್ಷ 30 ವರ್ಷ ಕೆಲಸ ಮಾಡ್ತಾನೆ. 20 ವರ್ಷ ಮಾಡೋದು ಅದೇ ಹೆಚ್ಚು, 30 ವರ್ಷಕ್ಕೆ ಯಾರು ಮಾಡೋಕ್ಕಾಗಲ್ಲ. 25 ವರ್ಷ ಕೆಲಸ ಮಾಡೋದಕ್ಕೆ ನಮ್ಮ ಯಜಮಾನ್ 28 ವರ್ಷ ಆಯಿತು ಕೆಲಸ ಮಾಡೋಕ್ಕೆ ಶುರು ಮಾಡಿ, ಜನಸೇವೆ ಮಾಡೋಕ್ಕೆ ಆಯಿತಾ. ಅವ್ರ ಜೊತೆ ಅವ್ರು ಬಂದಿದ್ದ ದೃಷ್ಟಿಯಿಂದ ನಾನು ಜೊತೆಲೇ ಇದ್ದೀನಿ. ನಮಗೆ ಎಲ್ಲ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವತ್ತು ನಮಗೆ ಇದೆಲ್ಲ ಮುಗಿದ್ರೂ ನಾವು ಭಗವಂತ ಕರೆದ್ರೆ ನಾವು ಹೋಗ್ಬೇಕು. ಆ ಕ್ಷಣ ಕಾಂಗ್ರೆಸ್ ಇಲ್ವಲ್ಲ, ಅಲ್ಲಿ BJP ಬಿಟ್ಟಿರ್ತಾಳ. ಮತ್ತು ನನಗೆ ಇವ್ರು ಹೇಳೋ ಪ್ರಕಾರ ನಾನು CS ಒಬ್ಳಿಗೆ ಯಾರು ಇರೋ ಸೌಲಭ್ಯಗಳನ್ನ ಕೊಟ್ಟೇ ಇಲ್ಲ. ನಾನು ಈ ತಾಲೂಕಿನ ಈ ಭಾಗದಲ್ಲಿ ಮಾತ್ರ ಕೊಟ್ಟಿದ್ದೀನಿ ಅಂತ ಆಯಿತು. ಮತ್ತು ನಾವು ಯಾರಿಗೆ ಕೊಟ್ಟಿದ್ದೀನಿ ಇದೆಲ್ಲ ನೀವು ಅವ್ರನ್ನೂ ಇನ್ನು ಯಾವುದೇ ಪ್ರತಿ ಸಲ ಬಂದಾಗ್ಲೂ ನೀವಿರ್ತೀರಾ, ಈ ಕಾರ್ಯಕ್ರಮಗಳನ್ನ ಮಾಡುವಾಗ ನೀವಿರ್ತೀರ. ನೀವು ಕೂಡ ಒಂದ್ಸಲ ನೀವು ಯಾವ ಊರು ಏನು ಯಾವ ಜಾತಿ ಎಲ್ಲ ಕೇಳ್ಕೊಬೋದು. ನಾನು ಡೈರಿ ಮಾಡುವಾಗ್ಲೂ ನಾನು ಯಾವತ್ತೂ ಯಾರನ್ನೂ ಜಾತಿ ಕೇಳಿಲ್ಲ. ಇನ್ನು ಇವನು ಅರೇನಲ್ಲಿ ಹುಡುಗ ಇಲ್ಲೇ ಅವನು ST ಜನಾಂಗ ಸೇರಿದವನು ಸೆಕ್ರೆಟ್ರಿ. ಅವ್ನು ಹೇಳ್ದ, ಇನ್ನು 3 ವರ್ಷದಲ್ಲಿ ಹೋಗಿದ್ದೆ, 3 ವರ್ಷದಲ್ಲೂ 5 ವರ್ಷದಲ್ಲಿ ಹೋಗಿದ್ದೆ. ನನಗೆ ಯಾವ ಜಾತಿಯಿಂದ ಕೇಳೋದು, ನಾನು ST ಕೊಡಲಿಲ್ಲ. ನಾನು ಅದ್ರದ್ದು ಯಾವುದು ಮಾಡಲಿಲ್ವೇ? SC ST ನಾನು ಬ್ರಾಹ್ಮಣರಿಗೂ ಇವರು ಅಂತ ಎಲ್ಲನೂ ಒಂದೇ ದೃಷ್ಟಿಗೂ ಒಂದೇ ಸಮಾನ. ನಮಗೆ ಅವ್ರು ಹೆಚ್ಚು ಕಮ್ಮಿ ಅದು ಇದು ನಮ್ಮದು ಏನಿಲ್ಲ.